ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲ ನಮ್ಮ ಇಲ್ಲಿ ಮೇಲೆ ಬಂದಿರುವಂತ ಎಲ್ಲ ನಮ್ಮ ಹಿರಿಯರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ಬೋದು, ಶ್ರೀ ಕೃಷ್ಣಪ್ಪ ಸಾಹೇಬ್ ಇರ್ಬೋದು, ಶ್ರೀ ರಾಮಲಿಂಗ ರೆಡ್ಡಿ ಸರ್ ಇರ್ಬೋದು, ಶ್ರೀ ಪ್ರಿಯಕೃಷ್ಣ ಸರ್ ಇರ್ಬೋದು, ಜಿ ಚಂದ್ರಶೇಖರ್ ಸರ್ ಇರ್ಬೋದು, ನಮ್ಮ ಯು.ಬಿ. ವೆಂಕಟೇಶ್ ಸರ್ ಇರ್ಬೋದು, ಮತ್ತೆ ನಮ್ಮ ಸುಧಾಮದಾಸ್ ಸರ್ ಇರ್ಬೋದು, ನಮ್ಮ ಆರ್ ಡಿ ದೇವರಾಜ್ ಸರ್ ಅವರು, ಯುವರಾಜ್ ಅವರು, ನಮ್ಮ ಗುರಪ್ ನಾಯ್ಡು ಸರ್ ಅವರು, ರಘುನಾಥ್ ನಾಯ್ಡು ಅಣ್ಣ ಅವರು, ಮತ್ತೆ ಉಮಾಪತಿ ಸೋದರ ಅವರು, ಮತ್ತೆ ಎಲ್ಲ ನಮ್ಮ ಶ್ರೀನಿವಾಸ ಅವರು, ಪ್ರಸಾದ್ ಬಾಬು ಅವರು, ಮತ್ತೆ ನಮ್ಮ ಬಿಟಿಎಂನ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಬಾಲಣ್ಣ ಅವರು, ನಾಗರಾಜ್ ಅವರು, ಮಂಜುನಾಥ್ ಅವರು, ಸುರೇಶ್ ಅವರು, ಮತ್ತೆ ಎಲ್ಲ ನಮ್ಮ ಹಿರಿಯರು ನಾಜಿ ಮಹಾತ್ ಅವರು, ಪದ್ಮಾವತಿ ಅಕ್ಕ ಅವರು, ಮಂಜುನಾಥ್ ರೆಡ್ಡಿ ಸರ್ ಅವರು, ಮತ್ತೆ ಗಂಗಾಂಬಿಕೆ ಅಕ್ಕ ಅವರು, ಕೆ ಎಂ ನಾಗರಾಜ್ ಸರ್ ಅವರು, ಮತ್ತೆ ನಮ್ಮ ರಿಜ್ವಾನ್ ಅಣ್ಣ ಅವರು, ವಿಶೇಷವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಅಕ್ಕ ತಾಯಿಗಳು ಎಲ್ಲ ಸೋದರರು ಇವತ್ತು ಬಂದಿದ್ದೀರಲ್ಲ, ನಾನು ನಿಮಗೆ ಪ್ರತಿಯೊಬ್ಬರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ನಾನು ಬಯಸ್ತೀನಿ. ಇವತ್ತು ಜನಸಾಗರ ಇದೆ ನಮ್ಮ ಜಯನಗರದಲ್ಲಿ, ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಮನೆ ಮಾತಾಗಿದೆ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು. ನಮ್ಮ ಪಾರ್ಲಿಮೆಂಟ್ ಅಲ್ಲಿ 28 ಜನ ಖಚಿತವಾಗಿ ನಾವು ಸಂಸದನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬ ನಾಯಕರು. ಕಾಂಗ್ರೆಸ್ ನೀವು ಗುಡಿಬೇಕೆ, ನೀವು ನಡೀತೀರಾ. ಮನೆ ಮಾತಾಗಿದೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು. ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಯುವಕರು, ಹಿರಿಯರು ಎಲ್ಲ ಸೋದರರು ಹೇಳ್ತಿದ್ದಾರೆ ಮತ್ತೊಮ್ಮೆ ಬರಬೇಕು. ಜನರಿಗಾಗಿ, ಮಹಿಳೆಯರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ, ರೈತರಿಗಾಗಿ, ಕಾರ್ಮಿಕರಿಗಾಗಿ ಮತ್ತೊಮ್ಮೆ ಬರಬೇಕು ಕಾಂಗ್ರೆಸ್ ಅಂತ ಹೇಳ್ತಿದೆ. ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆ ಆಗಿದೆ 10 ವರ್ಷದಿಂದ. ಕೇಂದ್ರದಿಂದ ಬಿಜೆಪಿ ನಮಗೆ ಅನುದಾನ ಇರ್ಬೋದು, ನಮಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ನಿಮಗೂ ಸಹ ಗೊತ್ತಿದೆ. ನಾನು ನಿಮ್ಮ ಮನೆ ಮಗಳಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇದೇ ಭಾಗದಲ್ಲಿ ನಾನು 5 ವರ್ಷ ನಾನು ಕೆಲಸ ಮಾಡಿದ್ದೆ. ಈಗ ಸುಮಾರು ಒಂದು 3-4 ವಾರದಿಂದ ಇಡೀ ಬೆಂಗಳೂರು ದಕ್ಷಿಣದಲ್ಲಿ ನಾವು ಪ್ರತಿಯೊಬ್ಬರು ಅಷ್ಟೇ ನಾವು ಮನೆಗೆ ಹೋಗಿ ನಾವು ಎಲ್ಲ ಮುಖಂಡರ ಜೊತೆ ನಾವು ಮಾತಾಡಿದಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕಾಂಗ್ರೆಸ್ಗೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ. ನಾನು ಮತ್ತೊಮ್ಮೆ ನಾನು ನಿಮಗೆ ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ. 26ನೇ ತಾರೀಕುವರೆಗೂ ನಾವು ಪ್ರತಿಯೊಬ್ಬ ಮನೆಗೆ ಹೋಗೋಣ, ಪ್ರತಿಯೊಬ್ಬರಿಗೆ ಹೇಳೋಣ, ನಮ್ಮ ಜೊತೆ ನಮಗೆ ಯಾರು ಕೆಲಸ ಮಾಡ್ತಾರೋ ಕಾಂಗ್ರೆಸ್ನ ಕೈ ಮತ್ತೊಮ್ಮೆ ನಿಲ್ಲೋಣ ಅಂತ ಹೇಳೋಣ. ಮತ್ತೊಮ್ಮೆ ನಾನು ನಿಮ್ಮ ಎಲ್ಲರ ಮನೆ ಮಗಳು ಸೌಮ್ಯ ನಿಮ್ಮ ಧ್ವನಿಯಾಗಿರ್ತೀನಿ. ನಮ್ಮ ಕನ್ನಡಿಗರ ಧ್ವನಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಇರ್ತೀನಿ ಅಂತ ನಾನು ಬಯಸ್ತೀನಿ. ಇದು ನನ್ನ ಎಲೆಕ್ಷನ್ ಅಲ್ಲ, ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಎಲೆಕ್ಷನ್ ಇದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.